ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲಿ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಏನು ವಿಶೇಷ ಅಂತ. ಹೌದು, ನನ್ನ ಚಾನಲ್ಗೆ 10,000 ಜನ ಸಬ್ಸ್ಕ್ರೈಬರ್ಸ್ಗಳಾಗಿದ್ದಾರೆ. ಅದರ ಸಲುವಾಗಿ ಮಾಡಿರುವಂಥ ಒಂದು ಸಣ್ಣ ನನ್ನ ಪ್ರಯತ್ನ, ಏನೋ ನನ್ನ ಕೈಲಿ ಆಗೋದು ಮಾಡೋಣ ಅಂತ ಹೇಳಿ ನಾನು ವೀಡಿಯೋನ ಮಾಡ್ಕೊಂಡಿದ್ದೆ. ಅದ್ರ ವೀಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ 10,000 ಜನ ಸಬ್ಸ್ಕ್ರೈಬರ್ಸ್ ಆದಾಗ 10 ಜನಕ್ಕೆ 10 ಗಿಡಗಳನ್ನ ಗೀವ್ ಅವೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಊಟ ಯಾರಾದರೂ ಕೊಡಿಸ್ತಾರೆ, ಆಲ್ರೆಡಿ ತುಂಬಾ ಮಾಡಿಬಿಟ್ಟಿದ್ದಾರೆ. ಗೀವ್ ಅವೇ ಕೊಡೋಣ ಅಂತ ಅಂದ್ಕೊಂಡಾಗ ಏನು ಕೊಡಲಿ, ಊಟ ಎಲ್ಲರೂ ಕೊಡಿಸ್ತಾರೆ, ಏನಾದರೂ ಸ್ಕೂಲಿಗೆ ಕೊಡೋಣ ಎಲ್ಲ ಮಾಡಿದ್ದಾರೆ. ಯೂನಿಕ್ಕಾಗಿ ಒಂದು 10 ಮೆಂಬರ್ಸ್ಗೆ ಸದ್ಯಕ್ಕೆ ನನ್ನ ಬಡ್ಜೆಟಿಗೆ ತಕ್ಕಂಗೆ 10 ಜನಕ್ಕೆ ಗಿಡನ ಕೊಡೋಣ, ಯಾವಾಗಲೂ ನಮ್ಮನ್ನು ನೆನೆಸ್ಕೋತಾರೆ ಅಂತ ಹೇಳಿ ನಾನು ಗಿಡ ತೊಗೊಳೋದಕ್ಕೆ ಹೊಸಳ್ಳಿಯಲ್ಲಿರುವಂಥ ನರ್ಸರಿಗೆ ಬಂದು 10 ಗಿಡಗಳನ್ನ ಪರ್ಚೇಸ್ ಮಾಡಿದೆ. 10 ಕೂಡ ಮಲ್ಲಿಗೆ ಗಿಡಗಳೇ ಆಗಿದ್ವು. ತುಂಬಾ ಸಂಕೋಚ ಇತ್ತು, ಹೆಂಗೆ ಆಗುತ್ತೋ ಏನೋ ಅಂತ ಭಯ ಇತ್ತು. ಬಟ್ 10 ಗಿಡಗಳನ್ನ ತೊಗೊಂಡೆ. ಫಸ್ಟ್ ಗಿಡನ ನಮ್ಮ ಮನೆಯವರಿಂದನೇ ಶುರು ಮಾಡೋಣ ಅಂತ ಹೇಳಿ ನಮ್ಮ ಅತ್ತೆಗೆ ಕೊಟ್ಟೆ. ಅವರಿಗೆ ಒಂದು ಗೀವ್ ಅವೇ, ಅವ್ರ ಮನೇಲೂ ಕೂಡ ನಾನು ಕೊಟ್ಟಿದ್ದು ನೆನಪಾಗಿರಲಿ ಅಂತ. ಇನ್ನು ಮಿಕ್ಕಿದ ಗಿಡಗಳನ್ನ ಎಲ್ಲಿ ಕೊಡೋದು, ಏನು ಮಾಡೋದು ಅಂತ ಥಿಂಕ್ ಮಾಡಿಕೊಂಡು ಫಸ್ಟ್ ನಮ್ಮ ಅತ್ತೆಗೆ ಕೊಟ್ಟು ಆಮೇಲೆ ಗಾಡಿ ತೊಗೊಂಡು ಹೊರಟ್ವಿ. ಆಮೇಲೆ ಏನಾಯಿತು ಅಂತ ನೀವೇ ನೋಡಿ. 10K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ 10 ಗೀವ್ ಅವೇ ಕೊಡ್ತಾರದ್ರಲ್ಲಿ ಫಸ್ಟು ನಮ್ಮ ಅತ್ತೆಗೆ 10K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಗೀವ್ ಅವೇ ಕೊಡೋಣ ಅಂತ ಇವತ್ತು ಬಂದಿದ್ದೀವಿ. ಏನೋ ಒಂದು ಸ್ಮಾಲ್ ನೆಕ್ಸ್ಟು ಗಾಡಿ ತೊಗೊಂಡು ನಾವು ಹಾಗೆ ಬಂದ್ವಿ. ಲೊಯ್ತಿರೋ ಆಂಟಿಗೆ ಕೊಡೋಣ ಅಂತ ನಿಲ್ಲಿಸಿದ್ರೆ ಆಂಟಿ ನಾನು ಎಲ್ಲಿ ನೆಟ್ಕೊಳ್ಳೋಣ, ನನಗೆ ಗಿಡ ಬೇಡ ಅಂತ ಶೇಪ್ ಔಟ್ ಮಾಡಿಬಿಟ್ರು. ಇರಲಿ ಅಂತ ಹೇಳಿ ನಾವು ನೆಕ್ಸ್ಟ್ ಬಂದಿದ್ದೆ DC ಪಾರ್ಕ್ ಹತ್ರ. ಬಟ್ ಅಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬಾ ಖುಷಿ ಕೂಡ ಆಯಿತು. ಅಲ್ಲಿ ಹೇಗಿತ್ತು ಅನ್ನೋದು ಸೀನ್ಸ್ಗಳನ್ನ ನೀವೇ ನಿಮ್ಮ ಕಣ್ಣಾರೆ ನೋಡಿ ಎಲ್ಲ ಯಾವ ರೀತಿ ಖುಷಿಪಟ್ಟರು ಅಂತ. ಎಕ್ಸಾಕ್ಟಾಗಿ DC ಪಾರ್ಕ್ ಹತ್ರ ಬಂದ್ವಿ. ಅಲ್ಲಿ ಇಬ್ಬರು ಸಿಸ್ಟರ್ ಸಿಕ್ಕಿದ್ರು. ಅವರಿಗೆ ಕೊಟ್ಟ ತಕ್ಷಣ ಖುಷಿಯಾಗಿ ಥ್ಯಾಂಕ್ ಯು ಚಿನ್ನ ಅಂತ ಹೇಳಿ ಗಿಡಗಳನ್ನ ಈಸ್ಕೊಂಡ್ರು. ನನಗೆ ತುಂಬ ಖುಷಿ ಆಯಿತು ಅವರಿಬ್ಬರು ಈಸ್ಕೊಂಡಿದ್ದು ನೋಡಿ. ಅಲ್ಲೇ ಇರೋರಿಗೆ ಒಬ್ಬೊಬ್ಬರಿಗೆ ಹುಡುಕಿ ಕೊಟ್ವಿ. ಎಲ್ಲರೂ ಖುಷಿಯಿಂದನೇ ಈಸ್ಕೊಂಡ್ರು. 10,000 ಜನ ಸಬ್ಸ್ಕ್ರೈಬರ್ಸ್ ಆಗೋದು ತುಂಬಾ ಸುಲಭದ ಕೆಲಸ ಅಲ್ಲ. ಇಷ್ಟೆಲ್ಲ ನಿಮ್ಮೆಲ್ಲರ ಸಪೋರ್ಟಿಂದ ಮಾತ್ರ ಸಾಧ್ಯ. ಯೂಟ್ಯೂಬಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ 10,000 ಜನಕ್ಕೂ ನಿಜವಾಗ್ಲೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ 10,000 ಸಬ್ಸ್ಕ್ರೈಬರ್ಸ್ ಆಗಿದ್ರೆ 10 ಜನಕ್ಕೆ ಕೊಡೋಣ. 10,000 ಜನಕ್ಕೂ ನಿಮ್ಮೆಲ್ಲರ ಸಪೋರ್ಟಿಂದ ಮಾತ್ರ ಸಾಧ್ಯ ನನ್ನ ಚಾನಲ್ ಇಷ್ಟು ಗ್ರೋ ಆಗೋದಕ್ಕೆ. ಹೀಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತಾರೆ. ಈ ಕಾರ್ಯ ಇವಾಗ ಸಣ್ಣದಾಗಿರ್ಬೋದು, ಮುಂದೆ ಈ ಕಾರ್ಯ ಇನ್ನೂ ದೊಡ್ಡದಾಗುತ್ತೆ ಅನ್ನೋದು ನನ್ನ ಭರವಸೆ. 3 ಜನಕ್ಕೆ ಕೊಟ್ಟಿದ್ದೆ ತಡ ಇನ್ನು ಕೆಲವೊಬ್ಬರು ಅವರೇ ವಾಲಂಟಿಯರಾಗಿ ಬಂದು ಈಸ್ಕೊಂಡ್ರು. ಅದಂತೂ ನನಗೆ ಸಿಕ್ಕಾಬಟ್ಟೆನೇ ಖುಷಿ ಆಯಿತು. ನೀನು ಕೊಡ್ತಾ ಇರೋದ ಪುಟ್ಟ? ನೀವು ಕೊಡ್ತಾ ಇರೋದ? ಅಲ್ಲಿ ಒಂದು ಅಂಕಲ್ಲು ಅವರು ಯೂಟ್ಯೂಬ್ ಓಪನ್ ಮಾಡಿಸಿ ನನ್ನ ಚಾನಲ್ ಓಪನ್ ಮಾಡಿಸಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ಒಟ್ಟಿನಲ್ಲಿ 10 ಜನಕ್ಕೆ ಗಿಡ ಕೊಡಬೇಕು ಅಂದ್ಕೊಂಡಿದ್ದು ತುಂಬಾ ಖುಷಿಯಾಗಿ, ತುಂಬಾ ಒಂದು ಮೆಮೊರಿಯಾಗಿ ಕೊಟ್ಟಿದ್ದಾಯಿತು. ನನ್ನ ಈ 10,000 ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡೋ ಜರ್ನಿಯಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡಿರುವಂಥದ್ದು ನನ್ನ ಹಳ್ಳಿಕಾರ್ ಎತ್ತು. ಅದೇ ನನಗೆ ಸ್ಟ್ರೆಂತ್, ಅದೇ ನನಗೆ ಬ್ಯಾಕ್ ಬೋನ್, ಅದೇ ನನಗೆ ಒಂಥರ ನನ್ನ ಚಾನಲ್ನ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಸ್ಪೆಷಲ್ ಥ್ಯಾಂಕ್ ಯು ನನ್ನ ಹಳ್ಳಿಕಾರ್ ಎತ್ತುಗಳಿಗೆ. ಅದರಿಂದನೇ ನಾನು ಇಷ್ಟು ಮೇಲ್ ಬಂದಿದ್ದೀನಿ. ಕೆಲವೊಂದು ಟೈಮ್ ನಾನು ಸ್ಟಾರ್ಟಿಂಗ್ ನಾನೇ ಕೇಳಿ ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಂಡಿದ್ದು ಉಂಟು. ಬಟ್ ಅದಾದಮೇಲೆ ನಾನು ಯಾರನ್ನೂ ಕೇಳೋದಕ್ಕೆ ಹೋಗಲಿಲ್ಲ. ಒಂದು 200-300 ಜನನ ನಾನು ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದೀನಿ. 200-300 ಜನದಿಂದ ಶುರುವಾದಂಥ ಈ ನನ್ನ ಸಬ್ಸ್ಕ್ರೈಬರ್ಸ್ನ ಜರ್ನಿ ಇವಾಗ 10,000ಕ್ಕೆ ಬಂದು ತಲುಪಿದೆ. ಇದೆಲ್ಲದಕ್ಕೂ ಮನೆಯವರು, ಫ್ರೆಂಡ್ಸು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರು, ಲೈವಲ್ಲಿ ಸಪೋರ್ಟ್ ಮಾಡೋರು, ಯೂಟ್ಯೂಬ್ ಫ್ರೆಂಡ್ಸು, ನನ್ನ ಹಳ್ಳಿಕಾರ್ ಎತ್ತುಗಳು ಎಲ್ಲರೂ ಕಾರಣ. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮಾಡಿರೋ ಕಾರ್ಯ ಹೇಗಿದೆ, ನಿಮಗಿಷ್ಟ ಆಯಿತಾ, ಏನಾದರೂ ಚೇಂಜ್ ಮಾಡ್ಕೋಬೇಕಿತ್ತಾ ಅಂತ ನಿಮ್ಮ ಸಲಹೆಗಳನ್ನು ನನಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಮ್ಮೆ ನನಗೆ ಸಪೋರ್ಟ್ ಮಾಡಿರುವಂಥ ಯೂಟ್ಯೂಬ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನನ್ನ ಹಳ್ಳಿಕಾರ್ ಎತ್ತುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಂದನೂ ಕೂಡ ನನ್ನ 10,000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಸಾಧ್ಯ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾರೆ. ಈ 10,000 ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಲಿ. ಯಾವಾಗಲೂ ಇದೇ ರೀತಿ
ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.